ಸೊ ನಾನೀಗ ಕೇಂದ್ರ ಸರ್ಕಾರ ಈ ವರ್ಷದಲ್ಲಿ ಬಿದ್ದೋಗುತ್ತೆ, ಮೋದಿಯವರು ರಾಜೀನಾಮೆ ಕೊಟ್ಟರು ಅಂತ ಹೇಳಿದರೆ ಏನನ್ಸುತ್ತೆ? ಅರೆ ಈ ರಾಜ್ಯದ ಜನ 135 ಸೀಟು ಪ್ಲಸ್ ಈಗ ಸೇರಿ 138 ಜನ ಶಾಸಕರು ಕಾಂಗ್ರೆಸ್ಸಿಗೆ ಇದ್ದಾರೆ ಔಟ್ ಆಫ್ 224. ಹೇಗೆ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ? ಕಾಂಗ್ರೆಸ್ಸಿನ ನಾಯಕತ್ವದ ಪ್ರಶ್ನೆ ಬೀದಿ ರಂಪ ಆಗೋದಲ್ಲ, ಬೀದಿಯಲ್ಲಿ ತೀರ್ಮಾನ ಮಾಡೋದಲ್ಲ. ನಮ್ಮದು ರಾಷ್ಟ್ರೀಯ ಪಕ್ಷ. ಸ್ವಾತಂತ್ರ್ಯ ಬಂದ ಲಾಗಾಯಿತು, ಎಲ್ಲ ಸರ್ಕಾರಗಳನ್ನು ನಿಭಾಯಿಸ್ಕೊಂಡು ಬಂದಿರುವಂಥ ಪಕ್ಷ. ಯಾರು ಯಾವ ಸರ್ಕಾರದ ನಾಯಕತ್ವವನ್ನು ಯಾವ ಯಾವ ಸಂದರ್ಭದಲ್ಲಿ ನಿರ್ವಹಿಸಬೇಕು ಅನ್ನುವಂಥ ತೀರ್ಮಾನ ಮಾಡುವಂಥದ್ದು ಯಾರೋ ಬಿ ಜೆ ಪಿನವರು ಹೇಳೋವಂಥದ್ರಿಂದ ಅಲ್ಲ, ನಮ್ಮ ಹೈಕಮಾಂಡ್ ನಾಯಕತ್ವ ಇದೆ. ನಾನು ಅದನ್ನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ನಮ್ಮ ಪಕ್ಷ ಬಿ ಜೆ ಪಿನವರ ಹೇಳಿಕೆಗಳಿಂದ ನಡೆಯುವಂಥ ಪಕ್ಷ ಅಲ್ಲ. ಇನ್ನು ಇತ್ತೀಚೆಗೆ ಅವರ ಅಪ್ಪನ ಹೆಸರಿನಲ್ಲಿ ರಾಜಕಾರಣಕ್ಕೆ ಬಂದಿರೋವಂಥವ್ರು ಯಾರು? ವಿಜಯೇಂದ್ರರು. ವಿತೌಟ್ ಯಡಿಯೂರಪ್ಪ, ನೋ ವಿಜಯೇಂದ್ರ ಅಟ್ ಆಲ್. ಯಡಿಯೂರಪ್ಪ, ವಿಜಯೇಂದ್ರ ಪ್ಲಸ್ ಯಡಿಯೂರಪ್ಪ ಅಂದರೆ ಯಾರಾದರೂ ಒಂದಿಷ್ಟು ಜನ ಮಾತಾಡ್ತಾರೆ. ನಾನು ಕೇಳ್ತೀನಿ, ಏನಪ್ಪ, ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದಿಸ್ ಸ್ಟೇಟ್? ಯಾವ ಹೋರಾಟದಲ್ಲಿ ಈ ದೇಶ ಅಥವಾ ಈ ರಾಜ್ಯದ ಹೋರಾಟದಲ್ಲಿ ನಾನು 17 ತಿಂಗಳು 17 months 20 days ಎಮರ್ಜೆನ್ಸಿನಲ್ಲಿ ದೇಶದ ಸಂವಿಧಾನದ ರಕ್ಷಣೆಗೋಸ್ಕರ ಯಾರು ನನ್ನ ಜೈಲ್ಮೇಟ್ಸು? ಅಟಲ್ ಬಿಹಾರಿ ವಾಜಪೇಯಿ, ಎಲ್ ಕೆ ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದನ್ ಮಿಶ್ರಾ, ರಾಮಕೃಷ್ಣ ಹೆಗಡೆ, ದೇವೇಗೌಡ, ಪಿ ಜಿ ಆರ್ ಸಿಂಧ್ಯಾ, ಎಕ್ಸೆಟ್ರಾ ಎಕ್ಸೆಟ್ರಾ. ಆ ಎಮರ್ಜೆನ್ಸಿನೂ ಸಹ ವಿಷಾದವನ್ನು ನಮ್ಮ ಪಕ್ಷ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನಂತರ ದಿನಗಳಲ್ಲಿ. ಹಾಗೆ ನೀನೇನಾದರೂ ಈ ದೇಶದಲ್ಲಿ ಇವತ್ತು ದೇಶ ವಿರೋಧಿ ಹೇಳಿಕೆ ಕೊಟ್ಟಿದ್ದಾರಲ್ಲ ನಿಮ್ಮ ಆರ್ ಎಸ್ ಎಸ್ನವರು, ಬಾಯ್ ಬಿಡಪ್ಪ ಮಿಸ್ಟರ್ ವಿಜಯೇಂದ್ರ, ಬಾಯ್ ಬಿಡ್ರಿ ಮಿಸ್ಟರ್ ಯಡಿಯೂರಪ್ಪ, ಬಾಯ್ ಬಿಡ್ರಿ ಮಿಸ್ಟರ್ ಮೋದಿ, ಮಿಸ್ಟರ್ ಅಮಿತ್ ಶಾ. ಈ ವಿಜಯೇಂದ್ರಗೆ ಬಹುಶಃ ಅವರಿಗೆ ಅವರ ಪಕ್ಷದ ಆಂತರಿಕ, ಯಾಕಂದರೆ ಒಂದು ಮನೆ 3 ಬಾಗಿಲು ಬಿ ಜೆ ಪಿನಲ್ಲಿ, ಒಂದು ಮನೆ 3 ಬಾಗಿಲು. ಅದು ಅವರ ಮನೆಯ ನಾಯಕರುಗಳೇ. ಯತ್ನಾಳ್ ಏನು ಮಾತಾಡಿದ್ದಾರೆ, ರಮೇಶ್ ಜಾರಕಿಹೊಳಿ ಏನು ಮಾತನಾಡಿದ್ದಾರೆ, ಅಥವಾ ಜೋಶಿ ಏನು ಮಾತನಾಡಿದ್ದಾರೆ, ನಾನು ಎಲ್ಲವನ್ನು ಈ ಸಂದರ್ಭದಲ್ಲಿ ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು ಹತಾಶರಾಗಿದ್ದಾರೆ. ಅವರ ರಾಷ್ಟ್ರೀಯ ನಾಯಕರಿಗೆ ಇಲ್ಲ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ನವ್ರು ಅಂತ ಹೇಳಿ ಅವರನ್ನು ಖುಷಿಪಡಿಸ್ಲಿಕ್ಕೆ ಈ ರೀತಿಯ ಅಪ್ರಸ್ತುತವಾದಂಥ ಹೇಳಿಕೆಗಳನ್ನು ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಯಾವುದೇ ಕಿಮ್ಮತ್ತು, ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಏನು ನಿಮ್ಮ ಪಕ್ಷ ಕಟ್ಟಿ ಚುನಾವಣೆ ಬಂದಾಗ ನೀವು 5 ವರ್ಷ ಆದಮೇಲೆ, ಈಗ 1.5 ವರ್ಷ ಆಗ್ತಾ ಬಂತು, ಅದಾದ ಮೇಲೆ ನಿಮ್ಮ ಸಿದ್ಧಾಂತ, ನಿಮ್ಮ ಕಾರ್ಯಕ್ರಮಗಳು, ಇದರ ಮೂಲಕ ಜನರ ವಿಶ್ವಾಸನ ಗಳಿಸೋದು ಬಿಟ್ಟು ಸರ್ಕಾರ ಬಿದ್ದೋದು ಯಾಕೆ ಬಿದ್ದೋಗುತ್ತಪ್ಪ? ನಿಮಗೇನಾದರೂ ಇಷ್ಟು ಸಾಲ ಮಾಡಿದ್ದೀವ? ನಿಮಗೇನಾದರೂ ಅಭಿವೃದ್ಧಿ ಮಾಡದೇ ಇದ್ದೀವ? 5 ಗ್ಯಾರಂಟೀಸ್ ಮೂಲಕ ಜನಸಾಮಾನ್ಯರ ಬದುಕನ್ನು ಸಬಲೀಕರಣ ಮಾಡೋದಕ್ಕೆ ಬದ್ಧತೆಯನ್ನು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ, ಇನ್ನಿತರ ಎಲ್ಲ ನಾಯಕರು ಇವತ್ತು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಸೊ ಹಾಗಾಗಿ ಒಂದಿಷ್ಟು ಚರ್ಚೆಗಳಾಗ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಇಷ್ಟೇ ಹೇಳ್ತೇನೆ, ಯಾರು ಏನೇ ಮಾತನಾಡಿದ್ರು ರಾಜ್ಯದಲ್ಲಿ 5 ವರ್ಷ ಕಾಂಗ್ರೆಸ್ಸಿನ ಸರ್ಕಾರ ಇರುತ್ತೆ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂಥ ವಿಶ್ವಾಸ ನನಗೂ ಇದೆ, ನಮ್ಮ ಪಕ್ಷದ ನಾಯಕರಿಗೂ ಇದೆ ಅಂಥೇಳಿ ಹೇಳಿಕೆ ಬಯಸ್ತೇನೆ. ನೋಡಿ, ಕಾಂಗ್ರೆಸ್ ಇರತಕ್ಕಂಥದ್ದು ರಾಜ್ಯದಲ್ಲಿ ಗ್ಯಾರಂಟಿ. ಯಾರು ಮುಖ್ಯಮಂತ್ರಿಗಳು ಇರ್ತಾರೆ, ಯಾರು ಬರ್ತಾರೆ ಅನ್ನೋಂಥದ್ದು ನನ್ನ ಪರಿಮಿತಿಗೆ ಸಂಬಂಧಪಟ್ಟಂಥದ್ದಲ್ಲ.
ಅದು ಏನಿದ್ರೂ ಸಹ ರಾಷ್ಟ್ರೀಯ ನಾಯಕತ್ವ ಹೇಳುವಂಥದ್ದು. ನಾನು ಇರ್ತಾರೋ ಇಲ್ವೋ ಅಂಥೇಳಿ ಮತ್ತಷ್ಟು ಅದಕ್ಕೆ ಎಣ್ಣೆ ಹಾಕುವಂಥ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರು, ಇನ್ನಿತರ ಎಲ್ಲ ನಾಯಕರಿಗೂ ಒಟ್ಟಿಗೆ ಸೇರಿ ಕಲೆಕ್ಟಿವ್ ಆಗಿ ಸರ್ಕಾರವನ್ನು ಮತ್ತು ಪಕ್ಷವನ್ನು ಮುನ್ನಡೆಸ್ತಾರೆ, ಜನರ ವಿಶ್ವಾಸವನ್ನು ಗಳಿಸ್ತಾರೆ. ಬರುವ ಚುನಾವಣೆಯಲ್ಲೂ ಸಹ 5 ವರ್ಷಗಳ ನಂತರ, ಅಂದರೆ ಇನ್ನು 3.5 ವರ್ಷಗಳ ನಂತರ ಮತ್ತೆ ಅಧಿಕಾರಕ್ಕೆ ಬರ್ತೇವೆ ಅಂಥೇಳಿ ಹೇಳಿಕೆ ಬಯಸ್ತೇನೆ.